ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತು ಬಹಳ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಿಮಗಾಗಿ ತಂದಿದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ, ಬಹಳಷ್ಟು ನಿಮಗೆ ಉಪಯುಕ್ತವಾಗುತ್ತೆ ಈ ವಿಡಿಯೋ. ಎಲ್ರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಆರಾಧಿಸುವಂತಹ ನಮ್ಮ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳಿಗೆ ಹಲವಾರು ಹೆಸರುಗಳಿದೆ. ಅದರಲ್ಲಿ ಯಾವ ಹೆಸರಿನಿಂದ ನಾವು ರಾಯರನ್ನು ಕರೆದರೆ ರಾಯರೇ ಬಹಳ ಇಷ್ಟಪಡ್ತಾರೆ, ಆ ಹೆಸರಿನಿಂದ ಕರೆದು ನಾವು ಅವರನ್ನು ಬೇಡಿಕೊಂಡಾಗ ಎಂದಿಗಿಂತ ಹೆಚ್ಚಿನ ಅನುಗ್ರಹವಾಗುತ್ತೆ. ಅಥವಾ ಬೇರೆ ಹೆಸರುಗಳನ್ನು ನಾವು 100 ಸಾರ್ತಿ ಜಪಿಸಿದಷ್ಟು ಪುಣ್ಯ, ಆ ಹೆಸರಿನಿಂದ ರಾಯರನ್ನು ಕರೆದಾಗ ಒಂದೇ ಬಾರಿ ಜಪಿಸಿದ್ರು 100 ಸಲ ಜಪಿಸಿದಷ್ಟು ಪುಣ್ಯ ಲಭ್ಯವಾಗುತ್ತೆ. ಯಾವುದು ಆ ಹೆಸರು? ಯಾವ ಹೆಸರಿನಿಂದ ನಾವು ರಾಯರನ್ನು ಆರಾಧನೆ ಮಾಡಿದ್ರೆ ಬಹಳಷ್ಟು ಪುಣ್ಯ ಫಲ ಅಂತಂದರೆ ಆ ಹೆಸರೇ ಪರಿಮಳಾಚಾರ್ಯರು. ಪ್ರತಿ ಗುರುವಾರ ರಾಯರ ಮುಂದೆ ನಾವು ದೀಪ ಹಚ್ಚಿದಾಗ 11 ಸಾರ್ತಿ ಆದರೂ ಕೂಡ ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿಕೊಂಡು ರಾಯರ ಬಳಿ ಸ್ಮರಣೆ ಮಾಡಿದ್ರೆ ರಾಯರ ಅನುಗ್ರಹ ಬಹಳ ಹೆಚ್ಚಾಗಿ ನಮಗೆ ಸಿಗುತ್ತೆ. ಯಾಕೆಂದರೆ ಅಷ್ಟು ಈ ಹೆಸರನ್ನು ರಾಯರು ಇಷ್ಟಪಡ್ತಾರಂತೆ. ಅಂದರೆ ಆ ಹೆಸರಿನಿಂದ ನಾವು ರಾಯರನ್ನ ಕರೆಯುವಂತಹದ್ದು ಅಷ್ಟು ಇಷ್ಟವಾಗುತ್ತಂತೆ ರಾಯರಿಗೆ. ಜೊತೆಯಲ್ಲಿ ರಾಯರ ಭಕ್ತರಾದಂತಹ ನೀವೆಲ್ಲರೂ ಕೂಡ ಆಗಾಗ್ಗೆ ರಾಯರ ನಾಮಲೇಖನವನ್ನು ಬರೆಯುವಂತಹ ಅಭ್ಯಾಸವನ್ನು ಕೂಡ ಇಟ್ಕೊಂಡಿರ್ತೀರ. ರಾಯರ ನಾಮಲೇಖನ ಬರೆಯೋದ್ರಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ, ನೋಡ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ಯಾರೇನೇ ಹೇಳಿದ್ರು ರೆಡ್ ಇಂಕಲ್ಲಿ ಬ್ಲ್ಯಾಕ್ ಇಂಕಲ್ಲಿ ಬರೀಲಿಕ್ಕೆ ಹೋಗಬೇಡಿ. ಆಮೇಲೆ ಈಗೆಲ್ಲ ರಾಯರನ್ನು ಬಳಸ್ಕೊಂಡು ನಾನಾ ತರಹದ ಬಿಸ್ನೆಸ್ಗಳು, ನೀವು ಏನು ಈಗ ಬೇರೆ ಕಡೆಯಿಂದ ಬುಕ್ಸನ್ನು ತರಿಸ್ಕೊಂಡು ಆ ಬುಕ್ಸಲ್ಲಿ ನೀವು ಬರೆದ್ರೇ ರಾಯರ ನಾಮಲೇಖನ ಬರೆಯುವಂಥದ್ದು ಅಂತೇಳಿ ಅಲ್ಲ. ಖಂಡಿತವಾಗ್ಲೂ ಮಕ್ಕಳು ಏನು ನಾವು ನೋಟ್ಬುಕ್ಸ್ ಬರೀತಾರಲ್ಲ, ಅದರಲ್ಲಿ ವೈಟ್ ನೋಟ್ಬುಕ್ಕನ್ನು ನೀವು ಒಂದು ಬಾರಿ ತಂದಿಟ್ಕೊಂಡು ಅದರಲ್ಲಿ ಬರೆಯುವಂತಹದ್ದೇ ಬಹಳ ಶ್ರೇಷ್ಠ. ಅಂದರೆ ಸಾಲು ಇರೋದರಲ್ಲಿ, ಲೈನ್ಸ್ ಇರೋದರಲ್ಲಿ ಬರೆಯೋದಕ್ಕಿಂತ ವೈಟ್ ಪೇಜಸ್ಸಲ್ಲಿ ನಾವು ಬರಿಬೇಕು, ಬ್ಲೂ ಇಂಕಲ್ಲಿ ಬರೀಬೇಕು. ಬರೆಯೋದಕ್ಕೆ ಸುಮಾರಷ್ಟು ನೀತಿ ನಿಯಮಗಳಿದೆ, ಅದೆಲ್ಲ ಪಾಲನೆ ಮಾಡಿಕೊಂಡು ಬರೆದಾಗ್ಲೇ. ಇಲ್ಲ ಅಂತಂದರೆ ಹೆಂಗಂದ್ರಂಗೆ ನಾವು ಯಾವುದನ್ನು ಮಾಡಿದ್ರೂ ಕೂಡ ಒಳ್ಳೆಯದಾಗೋದಕ್ಕಿಂತ ಕಷ್ಟ ಜಾಸ್ತಿ ಅನ್ನೋ ಥರ ವಿಡಿಯೋಸ್ ಹಾಕಿದ್ದೀನಿ ನಾಮಲೇಖನ ಬರೆಯೋದ್ರ ಬಗ್ಗೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಕೊಳ್ಳಿ. ಇನ್ನು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ನಾವೆಲ್ಲರೂ ಕೂಡ ನಾಮಲೇಖನ ಬರೆಯುವಂಥದ್ದು. ಅದಕ್ಕಿನ್ನ ದುಪ್ಪಟ್ಟು ಫಲ ನಮಗೆ ಬರಬೇಕು ಅಂತಂದರೆ ನೋಡಿ, ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ಕೂಡ ನಾವು ನಾಮಲೇಖನ ಬರೆಯುವಾಗ ಬರೆಯಬಹುದು. ಇನ್ನೂ ಕೂಡ ಬಹಳಷ್ಟು ಒಳ್ಳೆಯದಾಗುತ್ತೆ. ಯಾಕೆ ರಾಯರಿಗೆ ಈ ಹೆಸರಂದರೆ ಅಷ್ಟು ಪ್ರೀತಿ ಅಂತಂದರೆ, ಇದು ರಾಯರ ಪರಮ ಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು ರಾಯರನ್ನು ಪ್ರೀತಿಯಿಂದ ಈ ಹೆಸರಿನಿಂದ ಕರೀತಾ ಇದ್ರಂತೆ. ಹಾಗಾಗಿ ಗುರುಗಳಿಂದ ಕರೆಯಲ್ಪಡ್ತಾ ಇದ್ದಂತಹ ಹೆಸರು ಅಂಥೇಳಿ ಇಂದಿಗೂ ರಾಯರನ್ನು ಯಾರೇ ಪ್ರೀತಿಯಿಂದ ಆ ಹೆಸರಿನಿಂದ ಕರೆದ್ರೆ, ಆರಾಧಿಸಿದ್ರೆ ರಾಯರಿಗೆ ಅವ್ರ ಮೇಲೆ ಬಹಳ ಪ್ರೀತಿ ಬರುತ್ತೆ. ಜೊತೆಯಲ್ಲಿ ನೋಡಿ, ನಾವೀಗೇನು ಮಂತ್ರಾಲಯಕ್ಕೆ ಹೋಗ್ತೀವಲ್ವ, ಆ ಮಂತ್ರಾಲಯದಲ್ಲಿ ಸಿಗುವಂತಹ ಪ್ರಸಾದವನ್ನು, ಅಂದರೆ ರಾಯರ ಪ್ರಸಾದವನ್ನು ನಾವು ಏನಂತ ಕರಿತೀವಿ ಹೇಳಿ? ಪರಿಮಳ ಪ್ರಸಾದ.
ಆ ಪರಿಮಳ ಪ್ರಸಾದ ಅನ್ನುವಂತಹ ಹೆಸರನ್ನು ಆ ಪ್ರಸಾದಕ್ಕೆ ಇಡುವಂತೆ ಸೂಚಿಸಿದ್ದು ಸಹ ಗುರುಗಳಿಗೆ ರಾಯರೇ ಅನ್ನುವಂತಹ ಪ್ರತೀತಿ ಇದೆ. ಮಂತ್ರಾಲಯಕ್ಕೆ ಹೋದಾಗ ನಾವು ಪ್ರಸಾದ ತರ್ತೀವಲ್ವ, ಪರಿಮಳ ಪ್ರಸಾದ, ಅದಕ್ಕೆ ಆ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತ ಹೇಳಿ ಹೆಸರಿಡಬೇಕು ಅಂತ ಹೇಳಿ ಅಲ್ಲಿನ ಗುರುಗಳಿಗೆ ರಾಯರಿಂದಾನೇ ಸೂಚನೆ ಆಗಿತ್ತಂತೆ. ಹಾಗಾಗಿನೇ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಅಂತ ಹೇಳಿ ಕರೆಯುವಂತಹದ್ದು. ಅಷ್ಟು ಶಕ್ತಿ ಆ ನಾಮದಲ್ಲಿದೆ. ಹೀಗಾಗಿ ರಾಯರನ್ನು ಪ್ರತಿ ಗುರುವಾರ ಆರಾಧಿಸುವಾಗ ಓಂ ಪರಿಮಳಾಚಾರ್ಯರೇ, ಓಂ ಪರಿಮಳಾಚಾರ್ಯ ನಮಃ ಅಂತ ಹೇಳಿ ರಾಯರನ್ನು ಆರಾಧಿಸಿ. ಬಹಳ ಒಳ್ಳೆಯದಾಗತ್ತೆ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಬರ್ತೀನಿ. ಯಾರೆಲ್ಲ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಚಾನಲಲ್ಲೂ ಕೂಡ ರಾಯರಿಗೆ ಸಂಬಂಧಿಸಿದಂತೆ ಇಷ್ಟು ವ್ರತಗಳನ್ನಾಗಲಿ, ಇಷ್ಟು ಒಳ್ಳೆಯ ಮಾಹಿತಿಗಳನ್ನಾಗಲಿ ಖಂಡಿತ ಇಷ್ಟು ಡೆಪ್ತಾಗಿ ಹೇಳ್ಕೊಡೋದಿಲ್ಲ. ಮುಂದೆ ಬಹಳ ಒಳ್ಳೆಯ ಇನ್ಫಾರ್ಮೇಷನ್ಸ್ ಒಟ್ಟಿಗೆ ಬರ್ತೀನಿ. ರಾಯರ ಅನುಗ್ರಹ ಎಲ್ಲರ ಮೇಲೂ ಕೂಡ ಆಗಲಿ ಅಂತ ಹೇಳಿ ಕೇಳಿಕೊಂಡು ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.